ಮಾನ್ಯ ಡಿ ಸಿ ಸಾಹೇಬರೇ, ಉಸ್ತುವಾರಿ ಸಚಿವರೇ, ನಮ್ಮ ವಿಜಯಪುರ ಸಂಸದರೇ, ನಮ್ಮ ನಗರ ಶಾಸಕರೇ, ನಾನು ಈ ವಿಜಯಪುರ ನಾಗರಿಕರ ಪರವಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇದು ಒಂದು ಅರ್ಧ ಗಂಟೆ ಆಯಿತು ಟ್ರೈನ್ ಹೋಗಿ, ಆದರೆ ಇದು ಟ್ರಾಫಿಕ್ ಜಾಮ್ ನೋಡಿ. ಈ ವಜ್ರ ಹನುಮಾನ ಬಾಗಲಕೋಟೆ ರಸ್ತೆ ವಜ್ರ ಹನುಮಾನದಲ್ಲಿ ಟ್ರಾಫಿಕ್, ಇದು ರೈಲ್ವೆ ಕ್ರಾಸಿಂಗ್. ನಾವು 2-3 ವರ್ಷದ ಹಿಂದೆ ಇಲ್ಲಿ ವಿಶ್ವೇಶ್ವರ ಸರ್ಕಲ್ದಿಂದ ಫ್ಲೈಓವರ್ ಮಾಡಿಕೊಂಡು ಆ ಬಾಗಲಕೋಟೆ ರಸ್ತೆಯಲ್ಲಿರುವ ರಿಂಗ್ ರೋಡಿಗೆ ಕೂಡಿಸ್ಬಿಟ್ರೆ ಈ ಸಮಸ್ಯೆನೇ ಪರಿಹಾರ ಆಗಿಬಿಡ್ತದೆ ಅಂಥೇಳಿ ನಾವು 2-3 ಸಾರಿ ಮನವಿ ಕೊಟ್ಟಿದ್ದೀವಿ. ಒಂದು 10 ಸಾರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಸಂಸದರ ಸ್ವತಃ ಅವರ ಆಫೀಸ್ಗೆ ಹೋಗಿನೂ ನಾವು ಇದನ್ನು ವಿನಂತಿ ಮಾಡ್ಕೊಂಡಿದ್ದೀವಿ. ಶಾಸಕರಿಗೆ ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಮಾತನಾಡೋದು. ಈ ಥರ ಸಾರ್ವಜನಿಕರಿಗೆ ಅನುಕೂಲ ಆಗದೇ ಇರುವಂಥ ಯೋಜನೆಗಳು ಎದಕ್ಕೆ ಬೇಕು? ವಿನಾಕಾರಣ ಸಂಬಂಧ ಇರಲಾದ ಕಡೆ ಕೋಟಾನುಗಟ್ಟಲೆ ದುಡ್ಡು ಖರ್ಚು ಮಾಡಿ ಬದಲು ಇಂಥ ಒಂದು ಎಲ್ಲರಿಗೂ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಇದು ಓವರ್ ಬ್ರಿಡ್ಜ್ ತಕ್ಷಣ ಯಾಕೆ ದಿಟ್ಟ ಕ್ರಮ ತೊಗೊಳಕ್ಕಿಲ್ಲ? ಯಾವ ಪಟ್ಟಭದ್ರ ಹಿತಾಸಕ್ತಿಗೆ ನೀವು ಅನುಕೂಲ ಮಾಡ್ಲಿಕ್ಕೆ ಹೋಗಿ ಇದು ಯಾಕೆ ಇದು ಕೆಲಸ ಮಾಡ್ತಾಯಿದ್ದಿಲ್ಲ? ದಿಟ್ಟ ಕ್ರಮ ತೆಗೆದುಕೊಂಡು ಇದು ತಕ್ಷಣವೇ ಇದು ಫ್ಲೈಓವರ್ ಕೆಲಸ ಮಾಡಲೇಬೇಕು. ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕಾಗುತ್ತದೆ ಎಲ್ಲರೂ ನಮ್ಮ ಸಂಘಟನೆಯಿಂದ ಅಂಥೇಳಿ ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ನೋಡಿ, ಒಂದು ಅರ್ಧ ಗಂಟೆ ಆಯಿತು ಈ ಥರ ಒಂದು ಟ್ರೈನ್ ಹೋಗಿದೆ ಮತ್ತು ಅದು ಇನ್ನೊಂದು ಟ್ರೈನ್ ಬರ್ತಾನೆ, ಅದು ಹಾಗೆ ಮುಚ್ಕೊಂಡ್ಬಿಡ್ತಾರೆ ನೋಡಿ. ಅರ್ಧ ಕಿಲೋಮೀಟ್ರ್ ಈ ಟೈಪ್ ಸಮಸ್ಯೆ ಯಾರು ಅನುಭವಿಸ್ಬೇಕು? ಸಾಕಷ್ಟು ತೆರಿಗೆ, ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ಕಟ್ತಾ ಇದ್ದಾರೆ. ಬಿಜಾಪುರದವ್ರು ತೆರಿಗೆ ಕಟ್ತಾ ಇಲ್ಲ, ಬಿಜಾಪುರ ಜಿಲ್ಲೆದವ್ರು ತೆರಿಗೆ ಕಟ್ಟೋದಿಲ್ವಾ? ಹಾಂ, ಭಾಳ ಖರ್ಚಾಗ್ತದೆ. ಎಷ್ಟು ಬೇಕಾದ್ರೆ ಖರ್ಚಾಗಲಿಲ್ಲ. ಇದು ಸಾರ್ವಜನಿಕರಿಗೆ ಇಷ್ಟೊಂದು ಅನ್ಯಾಯ ಕೆಲಸ ಯಾಕೆ ಮುತುವರ್ಜಿತು ಒಂದು ಕೆಲಸ ಮಾಡಿಸ್ತಾ ಇಲ್ಲ? ಯಾವ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ನೀವು? ಹಾಂ, ಅರ್ಥ ಮಾಡ್ಕೋಬೇಕು ಎಲ್ಲರೂ. ಮಾನ್ಯ ಜಿಲ್ಲಾಧಿಕಾರಿಗಳೇ, ತಾವು ಸಂಸದರಿಗೆ, ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ, ಬಿಜಾಪುರ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮನವರಿಕೆ ಮಾಡಿ ಇದು ತಕ್ಷಣ ಇದು ಫ್ಲೈಓವರ್ ಆಗಬೇಕು ಅಂಥೇಳಿ ನೀವು ದಿಟ್ಟ ಕ್ರಮ ತೆಗೆದುಕೊಳ್ಳಬೇಕು. ಯಾಕಂದರೆ ನಿಮಗೆ ತಾವು ಸಾಕಷ್ಟು ಜಿಲ್ಲೆಯೊಳಗೆ ಒಂದು ಒಳ್ಳೆಯ ಅಧಿಕಾರಿಗಳಿದ್ದೀರಿ. ಇದು ಯಾವ ಕಾರಣಕ್ಕೂ ಇದು ಕೆಲಸ ಆಗಲೇಬೇಕಿದು ಫ್ಲೈಓವರ್. ಅಲ್ಲಿ ವಿಶ್ವೇಶ್ವರ ಸರ್ಕಲ್ದಿಂದ ಬಾಗಲಕೋಟೆ ರಸ್ತೆ ರಿಂಗ್ ರೋಡಿಗೆ ಹೋಗಿ ಕೂಡಿಸ್ಬಿಟ್ರೆ ಮುಗಿದು ಹೋಯ್ತು. ಏನು ಒಂದು ಭಾಳ 100 ಕೋಟಿ ರೂಪಾಯಿ ಆದಿತ್ತು. ಇದು ಎಲ್ಲರೂ ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಇದು ಬಾಗಲಕೋಟೆ ರಸ್ತೆಯಲ್ಲಿರುವ ಇದು ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಮಾಡಲೇಬೇಕು ಅಂಥೇಳಿ ನಾನು ಈ ಮೂಲಕ, ವಿಡಿಯೋ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ನೋಡಿ, ಇನ್ನೂ ನೋಡಿ ಏನು ಮಾಡಬೇಕು? ಎಷ್ಟು ಇದು ಒಂದು ದಿವಸದ್ದಲ್ಲ, ಒಂದು ತಾಸಿನ ಕೆಲಸ ಅಲ್ಲ. ಯಾವಾಗ ರೈಲ್ವೆ ಹೋಗ್ತದೆ ಈ ಥರ ಕಷ್ಟ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಸಾಕಷ್ಟು ತೆರಿಗೆ ಕಟ್ಟಿ ಈ ಥರ ಮೂಲಭೂತ ಸೌಲಭ್ಯಗಳಿಗೆ ಸರಿಯಾಗಿಲ್ಲ ಅಂದರೆ ಏನು ಮಾಡೋದು? ಎಷ್ಟು ಅಧಿಕಾರಿಗಳಿದ್ರೆ ಏನು ಮಾಡೋದು? ಎಷ್ಟು ಶಾಸಕರು ಮಂತ್ರಿಗಳಿದ್ರೆ ಏನು ಮಾಡೋದು? ಮೂಲಭೂತ ಸೌಲಭ್ಯಗಳು ಯಾವುದೇ ಕಾರಣಕ್ಕೆ ಒದಗಿಸಲೇಬೇಕೆ ಪ್ರತಿಯೊಬ್ಬರಿಗೆ. ಅದು ತಮ್ಮ ಸರ್ಕಾರದ ಹಕ್ಕು. ಈ ಥರ ಬೇಜವಾಬ್ದಾರಿಯಿಂದ ಕುಳಿತುಕೊಂಡ್ರೆ ಆಗೋದಿಲ್ಲ. ಎಲ್ಲ ಸಾರ್ವಜನಿಕರೇ ತಮ್ಮ ವಿರುದ್ಧ ನಿಲ್ಲಕ್ಕೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದಿಲ್ಲ. ಇಲ್ಲಾದರೆ ನಾವು ಮುಂದಿನ ದಿನಮಾನದಲ್ಲಿ ಸಂಪೂರ್ಣ ಎಲ್ಲ ಸಾರ್ವಜನಿಕರು ತೊಗೊಂಡು ಹೋರಾಟಕ್ಕೆ ಇಳಿದೇ ಇಳಿತೀವಿ. ಮತ್ತು ನೀವು ಕೇರ್ಲೆಸ್ ಮಾಡ್ತಾಯಿದ್ರೆ ಬಿಡೋದಿಲ್ಲ. ಧನ್ಯವಾದಗಳು.